ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಕೆ, ಆರ್ಎಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ, ಆರ್ಎಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯವು ಈಗಾಗಲೇ ಇಡೀ ದೇಶಾದ್ಯಂತ ತನ್ನದಾದಂತಹ ಛಾಪನ್ನು ಮೂಡಿಸುತ್ತಾ ಮುಂದೆ ಸಾಗುತ್ತಿದೆ. ಇದೇ ನಿಟ್ಟಿನಲ್ಲಿ ದೇಶದ ಪ್ರತಿಷ್ಠಿತ ನ್ಯಾಕ್ ಸಂಸ್ಥೆಯು ಕಳೆದ ತಿಂಗಳಷ್ಟೇ ಆರ್ಎಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಗುಣಮಟ್ಟವನ್ನು ಪರಿಶೀಲಿಸಲು ಕಾಲೇಜಿಗೆ ಭೇಟಿ ನೀಡಿರುತ್ತದೆ. ಭೇಟಿ ನೀಡಿದ ಸಂದರ್ಭದಲ್ಲಿ ಕಾಲೇಜಿನ ಗುಣಮಟ್ಟವನ್ನು ಪರಿಶೀಲಿಸಿದ ನಂತರ ಎ ಗ್ರೇಡ್ ನೀಡುವ ಮೂಲಕ ಆರ್ಎಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಗುಣಮಟ್ಟವನ್ನು ಎತ್ತಿ ಹಿಡಿದಿರುತ್ತದೆ ಅಂತ ಹೇಳೋದು ತುಂಬ ಸಂತೋಷಕರವಾದ ವಿಚಾರ. ಈ ಒಂದು ಸಂಸ್ಥೆ ಪ್ರಮುಖ ಕಾರಣ ಗೌರವಾನ್ವಿತ ಶ್ರೀಯುತ ಆರ್ಎಲ್ ಜಾಲಪ್ಪಾಜಿರವರು. ಅವರ ಉದ್ದೇಶ ಏನಾಗಿತ್ತು ಅಂದರೆ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಹಾಗೂ ವ್ಯಾಸಂಗ ಬರೀ ಹಣವಂತ ವಿದ್ಯಾರ್ಥಿಗಳಿಗೆ ಸಿಗದೆ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಗುವ ಮೂಲಕ ಸಿಗಬೇಕೆನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿರುತ್ತಾರೆ. ನಮ್ಮ ಈ ಕಾಲೇಜಿನಲ್ಲಿ ದೇಶದ ಹಾಗೂ ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಹಲವು ರಾಜ್ಯಗಳು, ಪ್ರಮುಖವಾಗಿ ಆಂಧ್ರ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕೇರಳ, ಮಧ್ಯಪ್ರದೇಶ, ಕಾಶ್ಮೀರ, ಭೂಪಾಲ್, ನೇಪಾಳದಿಂದ ಸಹ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಿರುವುದು ಒಂದು ಹೆಮ್ಮೆಯ ವಿಚಾರ. ಇದೇ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓದಂತಹ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ದೇಶ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಉನ್ನತ ಶ್ರೇಣಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲು ಹೆಮ್ಮೆ ಪಡುತ್ತೇನೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಅಮೆರಿಕ, ಆಸ್ಟ್ರೇಲಿಯಾ ಅಂತಹ ಒಂದು ದೊಡ್ಡ ದೊಡ್ಡ ಕಂಟ್ರಿಗಳಲ್ಲಿ HR, CEO, ಮ್ಯಾನೇಜರ್ಗಳಾಗಿ ಇವತ್ತು ನಮ್ಮ ಕಾಲೇಜಿನ ಗೌರವವನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಬರೀ ಕೆಲಸ ಮಾಡದೆ ಎಷ್ಟೋ ಜನ ಸ್ವಂತ ಕಂಪನಿಗಳನ್ನು ತೆರೆದು ಸಾವಿರಾರು ಜನಕ್ಕೆ ಕೆಲಸ ನೀಡುವ ಮೂಲಕ ನಮ್ಮ ಕಾಲೇಜಿನ ಗೌರವವನ್ನು ಎತ್ತಿ ಹಿಡಿಯುತ್ತಿದ್ದಾರೆ ಅಂತ ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಇದೇ ನಿಟ್ಟಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ತಮ್ಮೆಲ್ಲರಲ್ಲೂ ವಿಷಯವನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಏನೆಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವತ್ತು ಯಾವ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ ಅಂದರೆ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿ ನಿಮ್ಮೆಲ್ಲ ಗಮನಕ್ಕೆ ತರಬೇಕಾಗುತ್ತದೆ. ಏನಂದರೆ, ಇವತ್ತು ಕಂಪ್ಲೀಟ್ ಎರಾ ಅಂತ ಏನೇನು ಕರಿತೀವಿ ನಾವು, ಎಲ್ಲ ಎಲೆಕ್ಟ್ರಿಕಲ್ ಸ್ಕೂಟರ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಕಾಲ ಸ್ಟಾರ್ಟ್ ಆಗ್ತಿದೆ. ಇದೆಲ್ಲ ಆಗಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಕಾಲ ಹೋಗ್ತಾ ಇದೆ, ಕ್ಷಣಿಕ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಮಯವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟರ್ಸ್, ಎಲೆಕ್ಟ್ರಿಕಲ್ ಕಾರ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಡಿಸೈನ್ ಮಾಡಬೇಕು ಅಂದರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಗತ್ಯತೆ ತುಂಬ ಇದೆ. ಮುಂದಿನ ದಿನಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಅಲ್ಲ, ಅವರೇ ಒಂದು ಸ್ವಂತ ಕಂಪನಿ ಸಹ ಸ್ಟಾರ್ಟ್ ಮಾಡ್ಬೋದು, ಅಷ್ಟು ಭವಿಷ್ಯ ಇದೆ. ನನಗೆ ಸುಮಾರು ಜನ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳ ಮ್ಯಾನೇಜರ್ಗಳಾಗಿರ್ಬೋದು, CEOಗಳಾಗಿರ್ಬೋದು ಪರಿಚಯ ಇರೋದ್ರಿಂದ ಅವರೆಲ್ಲ ಕಾಲ್ ಮಾಡ್ತಿರ್ತಾರೆ, ಸುನಿಲ್ ದಯವಿಟ್ಟು ನನಗೆ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಬೇಕು, 50 ಜನ ಬೇಕು, ನಮಗೆ 20 ಜನ ಸಿಗ್ತಿದ್ದಾರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವೇನು ಮಾಡೋದು ಅಂತ. ಇಲ್ಲ, ನಾನು ಕಳಿಸ್ಕೊಡ್ತೀನಿ ಅಂತ ಆದಷ್ಟು ಕಳಿಸ್ಕೊಡ್ತಾ ಇದ್ದೀನಿ. ಈಗಲೂ ಸಹ ಡಿಮ್ಯಾಂಡ್ಗೆ ಅಷ್ಟು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಕ್ಯಾನಿಕಲಿಂದ ಕಂಪ್ಲೀಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸದಾವಕಾಶ, ಗೌರ್ಮೆಂಟ್ ಜಾಬ್ ಸಹ ತುಂಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಸಿಗುತ್ತದೆ. ದಯವಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಸಾಫ್ಟ್ವೇರ್ ಫೀಲ್ಡ್ ಸಹ ಹೋಗ್ಬೋದು. ನಿಮ್ಗೆ ಏನಾರ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕಾ, ಮೆಕ್ಯಾನಿಕಲ್ ಇಂಡಸ್ಟ್ರಿ ಮಾಡಿ. ಇಲ್ಲ ಅಂದರೆ ಸಾಫ್ಟ್ವೇರ್ಸ್ ಅಂದರೆ ಏನು, ಕಂಪ್ಯೂಟರ್ ಸೈನ್ಸು, ಬೇರೆ ಬ್ರಾಂಚ್ಗಳು, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಮಕ್ಕಳು ಏನು ಮಾಡ್ತಾರೆ ಅದು ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ನಿಟ್ಟಿನಲ್ಲಿ ಮೆಕ್ಯಾನಿಕಲ್ ಆರ್ಎಲ್ ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ನಾವು 14 ಜನ ಪ್ರೊಫೆಸರ್ಸ್ ಇದ್ದೀವಿ, ಇನ್ಕ್ಲೂಡಿಂಗ್ ನಾನು. 14 ಜನದಲ್ಲಿ 9 ಜನ ಡಾಕ್ಟರ್ಸ್ ಇದ್ದೀವಿ. ಇಡೀ ನಮ್ಮ 14 ಜನದ ಸಾಧನೆಗಳು ಇಡೀ ದೇಶಾದ್ಯಂತ ವಿವಿಧ ಮಜಲುಗಳಲ್ಲಿ ಹೆಸರುವಾಸಿಯಾಗಿದ್ದೇವೆ. ನಮ್ಮ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಬಂದಿರುತ್ತದೆ. ದಯವಿಟ್ಟು ಎಲ್ಲರಲ್ಲೂ ಸಹ ಮನವಿ ಮಾಡಿಕೊಳ್ಳೋದೇನೆಂದರೆ, ಒಂದು ಬಾರಿ ದಯವಿಟ್ಟು ಸಂಸ್ಥೆಗೆ ಭೇಟಿ ನೀಡಿ. ನಿಮಗೇನಾದರೂ ಡೌಟ್ಸ್ ಇರೋ ನನ್ನಲ್ಲಿ ಭೇಟಿ ಮಾಡಿ, ನನ್ನಲ್ಲಿ ವಿಮರ್ಶೆ ಮಾಡ್ಬೋದು. ನಿಮಗಿಷ್ಟ ಆದರೆ ಸೇರಿಸಿ. ಬಟ್ ನಮ್ಮ ಕಾಲೇಜು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಯಾವುದೇ ಥರ ಕುಂದುಕೊರತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತುಗಳನ್ನು ಕೇಳಿದಂಥ ಪ್ರತಿಯೊಬ್ಬರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇದರೊಂದಿಗೆ ಕನ್ನಡದಲ್ಲಿ ಏನಕ್ಕೆ ಮಾತಾಡಿದೆ ಅಂದರೆ, ಮಾತೃಭಾಷೆಯಲ್ಲಿ ಮಾತನಾಡಿದ್ರೆ ಎಲ್ರಿಗೂ ಸಹ ತಲುಪ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.